ಕವಿತಾ, ನಾನು ಬರ್ಲೇನವ, ಏನಾರು ಸಹಾಯ ಮಾಡ್ಲೇನ? ಅಯ್ಯೋ ಬೇಡ ಅತ್ತೆ, ಒಂದೇ ನಿಮಿಷ ತಂದೆ. ಸರಿನವ, ಆತು. ಅತ್ತೆ, ಇಲ್ಲಿ 4 ಸೀರೆ ಇದೆ ನೋಡ್ರಿ, ನಿಮ್ಗೆ ಯಾವ್ದು ಇಷ್ಟ ಆಗತ್ತೆ ಅದನ್ನ ನೀವು ತಗೋರಿ. ಆಮೇಲೆ ನೀವೇ ಹಂಚ್ಕೊಂಡ್ಬಿಡ್ರಿ, ನಿಮ್ಗೆ ಯಾವ್ದಾವ್ದು ಬೇಕು ನೋಡ್ರಿ ಅದನ್ನ. ಅಯ್ಯೋ 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 ಅಯ್ಯೋ, ಸೀರೆ ಎಷ್ಟು ಚಂದದವ ಇವು, ಒಂದಕ್ಕಿಂತ ಒಂದು. ಯಪ್ಪ, ನೋಡಿದ್ರನ ಎಷ್ಟು ಖುಷಿ ಅನಿಸ್ತೈತವ. ಅಲ್ಲವಾ, ಇಂಥ ಚಲೋ ಸೀರೆನ ನೀನು ಇಟ್ಕೊಲಾರ್ದ ನಮಗ್ ಕೂಡ ಕುಂತಿಯಲ್ಲವಾ, ನೀನು ಒಂದು ತಗೋವಾ, ಪರವಾಗಿಲ್ಲ. ಅಯ್ಯೋ ಪರವಾಗಿಲ್ಲ ಅತ್ತೆ, ಮತ್ತೆ ನಾನು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹೋಗ್ತೀನಲ್ಲ ಅವಾಗ ತಗೋತೀನಿ. ನನ್ನ ಹತ್ರ ಸಿಕ್ಕಾಪಟ್ಟೆ ಸ್ಯಾರೀಸ್ ಎಲ್ಲ ಇದ್ದಾವೆ, ನನಗೆ ಇವಾಗ ಬೇಡ, ನೀವೇ ತಗೊಳ್ಳಿ ಅತ್ತೆ. ಈ 4 ಸ್ಯಾರಿ ನೀವೇ ಇಟ್ಕೊಳ್ಳಿ. ಅಯ್ಯೋ ನನ್ನ ಬಂಗಾರದಂತ ಸೊಸಿ, ನನ್ನ ಮುದ್ದಿನ ಸೊಸಿನವ ನೀನು. ಯಪ್ಪ ಯಪ್ಪ, ಎಷ್ಟು ಚಲೋ ಅದಾವ ಈ ಸೀರೆ. ಈ ಸೀರೆ ಏನಾರ ನಮ್ಮ ಗೌರಿ ಜೈ ಹಂಗಾಗಿ ಎಲ್ಲಿ ಏನಾರು ನೋಡ್ಬಿಟ್ರೆ ಎಷ್ಟು ಖುಷಿ ಆಕಾರ ಗೊತ್ತ ನಮ್ಮ. ಒಂದು ನಿಮಿಷ ಇರಾವ, ಅವರಿಗೂ ಕರೆದು ಬಿಡ್ತೀನಿ, ಅವರು ನೋಡ್ತಾರೆ. ಅತ್ತೆ ಅತ್ತೆ, 1 ನಿಮಿಷ. ಅಯ್ಯೋ, ಈ ಸೀರೆನೆಲ್ಲ ತೊಗೊಂಡು ಹೋಗಿ ಅಲ್ಲಿ ಹಾಲಲ್ಲಿ ಕುತ್ಕೊಂಡು ನೋಡೋಬಿಟ್ಟು ಎಲ್ಲರೂ ಇಲ್ಲೇ ಕರಿತಾ ಇದ್ದಾರೆ. ಶಟ್, ನಂಗೆ ನೋಡಿದ್ರೆ ಅವರೆಲ್ಲ ನನ್ನ ರೂಮಿಗೆ ಬರೋದೇ ಇಷ್ಟ ಇಲ್ಲ, ಅಂಥದ್ರಲ್ಲಿ ಅತ್ತೆ ಬೇರೆ ಅವ್ರನ್ನೆಲ್ಲ ಕರ್ಕೊಂಡು ಬಂದು ನನ್ನ ರೂಮಲ್ಲಿ ನಿಂದಿಸ್ತಾ ಇದ್ದಾರೆ. ಮತ್ತೆ ಮೊದಲೇ ನನಗೆ ಅವರು ಕಂಡ್ರೇ ಆಗಲ್ಲ, ಕ್ಲೀನ್ ಇಲ್ಲ, ನೀಟ್ ಇಲ್ಲ, ಏನಿಲ್ಲ. ಅವ್ರನ್ನ ಕರ್ಕೊಂಡು ಬರ್ತಾರೆ ಇಲ್ಲಿ ರೂಮಿಗೆ. ಲೇ ಜೈ, ಎಲ್ಲಿ ಗೌರಿ, ಲಗುನ ಬರೀಲಿ ಇಲ್ಲಿ, ಲಗುನ ಬರೀಲಿ. ನಿಮ್ಮ ಅತ್ತಿಗೆಮ್ಮ ನಿಮ್ಗಂತಂದು ಸೀರೆ ತಂದಾಳ. ಏನು ಬೇಯಕ್ಕ, ಸೀರೆನಾ? ಹ್ಞೂನ್ಲೇ, ನನ್ನ ಸೊಸಿ ನಮಗಂತಂದು ಸೀರೆ ತಂದಾರ. ಬರೀಲಿ ಲಗುನ ಬರ್ರಿ. ಯಪ್ಪ, ಇವ್ರೇನು ಮಾರಯ್ಯ, ಸೀರೆನೇನು ಕಂಡಾರನೇ ಏನಿಲ್ಲ, ಈ ನಮ್ನೆ ಮಾಡಾಕೊಂತಾರಲ್ಲ, ಬರೀ ಸೀರೆಗೆ. ಅಯ್ಯೋ ಕವಿತಾ, ನಮ್ಮೆಲ್ರಿಗೂ ಸೀರೆ ತಂದೇನವ ನೀನು? ಹಾ ಅತ್ತೆ, ನಿಮ್ಮೆಲ್ರಿಗೂ ಸೀರೆ ತೊಗೊಂಡು ಬಂದಿದ್ದೀನಿ. ಇದರಲ್ಲಿ ನಿಮ್ಗೆ ಯಾವ್ದಾವ್ದು ಬೇಕು ನೋಡ್ರಿ, ಅದನ್ನು ನೀವು ತೊಗೊಂಡ್ಬಿಡ್ರಿ. ಯವ್ವ ಯವ್ವ, ನಂಗೆ ಅದು ನೀಲಿದಿರಲಿ ಬೇ, ನಂಗೆ ನೀಲಿ ಕಲರ್ ಅಂದ್ರೆ ಭಾಳ ಇಷ್ಟ. ಯವ್ವ, ನಂಗೆ ನೀಲಿದ ಕೊಡ್ಬೇ. ಅಯ್ಯೋ ತಗೋರ ಯವ್ವ, ನಿನಗೆ ಯಾರು ಬೇಡ ಅಂತಾರ. ತಗೋರಿ ತಗೋರಿ, ನಿಂಗೆ ನೀಲಿ ಕಲರ್ ಸೀರೆ. ಜಯ್ಯಿ, ನಿಂಗೆ ಯಾವ್ದು ಬೇಕು? ಎಲ್ಲಿ ನಿಂಗೆ ಯಾವ್ದು ಬೇಕು? ದೊಡವ ನಂಗೆ ಕೆಂಪು ಕಲರ್ ಸೀರೆ ಕೊಡ್ಬೇ, ನಂಗೆ ಆ ಕಲರ್ ಸೀರೆ ಅಂದ್ರೆ ಭಾಳ ಇಷ್ಟ ಬೇ. ಆ ತಗೋರವ, ನೀನು ಕೆಂಪು ಕಲರ್ ಸೀರೆ ತಗೋನಂತೆ ಅಂತ. ಎಲ್ಲಿ ನಿನಗೆ ಯಾವ್ದು ಬೇಕಲಿ? ಯಾಕ, ನಂಗೆ ಅದಾಗ ಹಸಿರು ಕಲರ್ ಸೀರೆ ಐತಲ್ಲ ಅದನ್ನು ಕೊಡಬೇ. ಇಲ್ಲ, ನೀನು ಯಾವ್ದ್ರಾಗ ಯಾವ್ದು ತೊಗೊಂಡು ಕೊಟ್ರು ನನಗೆ ಖುಷಿನ. ಎಲ್ಲ ಸೀರೆನೂ ಚಲೋ ಅದಾವು, ಯಾವ್ದು ತಗೊಳ್ಳಿ ಯಾವ್ದು ಬಿಡ್ಲಿ ಅನ್ಸೈತಿ. ನೀನು ತಗೊಂಡು ನನಗೆ ಕೊಡ್ಬೇ. ಎಲ್ಲಿ ನನ್ನ ತಾಲೆ ಈ ಕಲರ್ ಸೀರೆ ಇಲ್ಲಾನೇ ಇಲ್ಲಲೇ, ಅದಕ್ಕೆ ನಾ ಈ ಕಲರ್ ಸೀರೆ ತಗೋತೀನಿ, ನಿಂಗೆ ಗಿಳಿ ಹಸಿರು ಕಲರ್ ಸೀರೆ ಕೊಡ್ತೀನಿ. ಹ್ಞೂ ಬೇಯಕ್ಕ, ನೀ ಸೀರೆ ಕೊಡಾಕಂತಿರೋದ ದೊಡ್ಡ ಮಾತೈತಿ, ಅದ್ರಾಗ ಅದು ಕೊಡು ಇದು ಕೊಡು ಅಂತೀರೇನು ಬೇ. ಸರಿ ಆತಾತು, ನೀ ಅದನ್ನ ಇಟ್ಕೊಂಡು ನಂಗೆ ಗಿಳಿ ಹಸಿರು ಕಲರ್ದು ಕೊಡು. ಥ್ಯಾಂಕ್ಸ್ ಅತ್ತಿಗೆಮ್ಮ, ಎಲ್ಲ ಸೀರೆ ಭಾಳ ಚಂದ ಅದಾವು. ಇಟ್ಸ್ ಓಕೆ, ನಿಮಗೆಲ್ಲ ಇಷ್ಟ ಆಯ್ತಲ್ಲ, ಅಷ್ಟು ಸಾಕು. ಬರೀ ಇಷ್ಟ ಆಗೋದಾ? ಅಯ್ಯೋ, ನಮಗೆಲ್ರಿಗೂ ಹೊತ್ತು ಭಾಳ ಇಷ್ಟ ಆಗ್ಬಿಟ್ಟವ ಈ ಸೀರೆ. ನೋಡ್ತಿರು, ಈ ಸೀರೆ ನಾವು ಚಂದ ಬ್ಲೌಸ್ ಹೊಲಿಸ್ಕೊಂಡು ಉಟ್ಕೋತೀವವ ನಾವು. ಸರಿ ಅತ್ತೆ, ನಾವು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ, ನೀವು ಸೀರೆ ಎಲ್ಲ ತೊಗೊಂಡು ಹೋಗ್ತೀರಾ? ಅಯ್ಯೋ, ಅದ್ರಾಗ ಏನೈತವ, ನೀವು ಆರಾಮಾಗಿ ಮಲ್ಕೋವ. ನಾವು ಸೀರೆ ಎಲ್ಲ ತೊಗೊಂಡೋಗಿ ಆ ಕಡೆ ಹೊರಗಡೆ ಕುತ್ಕೊಂಡು ಮಾತಾಡ್ತೀವಂತ. ಮಲ್ಕೋ ನೀನು, ಪಾಪ ಭಾಳ ಸುಸ್ತಾಗಿರ್ತೈತಿ, ಅಲ್ಲಿಂದ ಬಂದಿದೆಯಲ್ಲ ಕಾರ್ನಾಗೋ, ಅದಕ್ಕೂ ಸುಸ್ತಾಗಿರ್ತೈತವ. ನೀವು ಮಕ್ಕೋ. ಹ್ಞೂನವ, ಮಲ್ಕೋವ ನೀನು. ನಡೀರಿಲಿ, ಎಲ್ಲರೂ ಅಲ್ಲೇ ಹೊರಗಡೆ ಸೀರೆಗೆ ನೋಡ್ಕೊಂತ ಕುತ್ಕೊಂಡಂತ ನಡೀರಿ. ಯಪ್ಪ, ಹೋದ್ರೆ ಮೊದಲು ಡೋರ್ ಲಾಕ್ ಮಾಡ್ಕೋಬೇಕು, ಮತ್ತೆ ಯಾವಾಗ ಬಂದು ಒಕ್ಕರ್ಸ್ಕೋತಾರ ಗೊತ್ತಿಲ್ಲ ಇವರು. ಎಷ್ಟು ಆಸೆನಪ್ಪ ಇವರಿಗೆ. ಯಪ್ಪ ದೇವ್ರೆ, ಯಪ್ಪ ಅಂತೂ ಇಂತೂ ಕೊಟ್ಟು ಮುಗಿಸಿದೆ ಅತ್ತಾಗ. ಇನ್ನು ಇವರೆಲ್ಲರೂ ನಾನು ಹೇಳ್ದಂಗೆ ಕೇಳ್ತಾರೆ. ಮೊದಲು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಮೊದಲು ಫ್ರೆಶ್ ಅಪ್ ಆಗ್ಬಿಡ್ತೀನಿ, ಫ್ರೆಶ್ ಅಪ್ ಆಗ್ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಲಲಿತಾ, ಸವಿತಾ, ನಿಮ್ಮ ಮನೆ ಎಷ್ಟು ಚೆನ್ನಾಗಿದೆ ಗೊತ್ತಾ? ಅದರಲ್ಲೂ ಇಲ್ಲಿ ಈ ಮನೆ ಹಿಂದ್ಗಡೆ ಎಷ್ಟು ಚೆನ್ನಾಗಿದೆ, ಮಳೆ ಬರೋ ಹಂಗಿದೆ, ಮೋಡಾಗಿದೆ, ಸಂಜೆ ಟೈಮು ಒಂಥರ ಚಳಿ, ತಂಪು ಗಾಳಿ, ಎಷ್ಟು ಮಸ್ತ್ ಐತಂದ್ರೆ ನಂಗಂತೂ ಈ ಜಾಗ ಬಿಟ್ಟು ಹೋಗಕ್ಕೆ ಮನಸ್ಸೇ ಇಲ್ಲ ನೋಡು. ಹೌದಾ, ಅಷ್ಟಿಷ್ಟ ಆಯ್ತಾ ನಿನಗೆ? ನನಗಂತೂ ತುಂಬ ಇಷ್ಟ ಆಯ್ತು. ಆರಾಮಾಗಿ ಕುತ್ಕೋ, ಅಂದಂಗೆ ನಿಂಗೆ ಏನಾದರೂ ಬೇಕಾದರೆ ಹೇಳು, ಇಲ್ಲಿ ಕುತ್ಕೊಂಡು ತಿನ್ನೋದಕ್ಕೆ ಭಾರಿ ಮಸ್ತ್ ಇರುತ್ತೆ ಗೊತ್ತಾ. ನಾವು ನಮಗೆ ಯಾವಾಗಾದರೂ ಬೇಸರ ಆದಾಗ, ಯಾವಾಗಾದರೂ ಟೈಮ್ ಸಿಕ್ಕಾಗ ಇಲ್ಲೇ ಬರ್ತಾ ಇರ್ತೀವಿ. ಅದರಲ್ಲೂ ಇಲ್ಲಿ ಕುತ್ಕೊಂಡು ಒಂದು 2 ನಿಮಿಷ ಹಿಂಗೆ ಆಕಾಶನ ನೋಡ್ತಾ ಇದ್ರೆ ಎಷ್ಟು ಖುಷಿ ಅನಿಸುತ್ತೆ ಗೊತ್ತಾ. ನಮಗೂ ಇಲ್ಲೇ ಕುತ್ಕೋಬೇಕು, ಸಂಜೆ ಮುಂದೆ ಆರಾಮ್ ಕುತ್ಕೊಂಡು ಏನಾದರೂ ತಿಂತಾ ಇರಬೇಕು, ಮಾತಾಡಬೇಕು ಅಂತ ಎಷ್ಟೋ ಆಸೆ.
ಆದ್ರೆ ಮನೆಯಲ್ಲಿರೋ ಕೆಲಸಕ್ಕೆ ನಮಗಿಲ್ಲಿ ಬಂದು ಕುತ್ಕೊಳ್ಳೋಕ್ಕೂ ಪುರ್ಸೊತ್ತು ಇರೋದಿಲ್ಲ, ಟೈಮು ಇರೋದಿಲ್ಲ. ಅದು ಇವತ್ತು ನೀನೇನೋ ಇಲ್ಲಿ ಕರ್ಕೊಂಡು ಬಂದೆ ಅಂತ ಬಂದಿದ್ದೀವಿ ನೋಡಿಬ್ರು. ಅಲ್ಲ, ಇದು ನಿಮ್ಮ ಮನೆ ಐತಿ, ನಿಮ್ಗೆ ಯಾವಾಗ ಬೇಕನ್ಸುತ್ತೆ ಅವಾಗ ಆರಾಮಾಗಿ ಬಂದು ಕುತ್ಕೋರಲ್ಲ. ಯಾವಾಗ ನೋಡಿದ್ರು ಬರೀ ಕೆಲಸ ಕೆಲಸ ಅಂತ ಇರ್ತೀರಲ್ಲ. ಕೆಲಸ ಮಾಡಬೇಕು, ನಾನೇನು ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಎಷ್ಟು ಕೆಲಸ ಮಾಡ್ತೀವಲ್ಲ ಅಷ್ಟೇ ನಮ್ಮ ಬಾಡಿಗೆ ರೆಸ್ಟ್ ಕೊಡಬೇಕು. ನೀವು ಅಟ್ಲೀಸ್ಟ್ ಈವ್ನಿಂಗ್ 1 ಅವರ್, ಬೆಳಗ್ಗೆ 1 ಅವರ್ ಆರಾಮಾಗಿ ಇಲ್ಲಿ ಬಂದು ಕುತ್ಕೊಂಡು ರಿಲ್ಯಾಕ್ಸ್ ಮಾಡಬೇಕು. ಅಂದರೆ ನಿಮ್ಮ ಮೈಂಡು ಫ್ರೆಶ್ ಅನಿಸುತ್ತೆ. ಅದನ್ನು ಬಿಟ್ಟು ನೀವು 3 ಹೊತ್ತು ಬರೀ ಮನೆ ಕೆಲಸ, ಅಡುಗೆ ಕೆಲಸ, ಬಟ್ಟೆ ಕೆಲಸ, ಅದು ಇದು ಅಂತ ಬರೀ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡ್ರೆ ಅಂದರೆ ಮೈಂಡೇ ಫ್ರೆಶ್ ಅನಿಸೋದೇ ಇಲ್ಲ. ಅಷ್ಟೊಂದೆಲ್ಲ ಎಲ್ಲಿ ಬಂದು ಕುತ್ಕೊಳ್ಳೋಕ್ಕಾಗುತ್ತೆ ಸರಿತಾ? ಇರಿ ಬಿಡು, ಅದೆಲ್ಲ ಈಗ ಯಾಕೆ? ನಮ್ದು ಹಾಗೆ ಇದ್ದಿದ್ದೆ ಅಂದಂಗೆ ನೀನು ಏನೋ ಮಾತಾಡೋದಿದೆ ಅಂತ ಇಲ್ಲಿ ಕರ್ಕೊಂಡು ಬಂದಿಲ್ಲ. ಚೇರ್ ಏನಾದರೂ ತರಲ್ಲ ಸರಿತಾ? ಬೇಡಪ್ಪ ಬೇಡ, ಚೇರ್ಗಿರೇನು ಬೇಡ. ನಾನು ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯನ ಮಾತಾಡೋದಕ್ಕಂತ ಬಂದೆ. ನೀವಿಬ್ಬರು ನನಗೆ ನಿಜಾನ ಹೇಳಬೇಕು, ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬಾರ್ದು. ನಾನು ನಿಮ್ಗೆ ಬೀಗರು ಮನೆಯವ್ರಂತ ತಿಳ್ಕೊಳಕ್ಕೆ ಹೋಗಬೇಡ. ನಾನು ನಿಮ್ಮಿಬ್ರದ್ದು ಕ್ಲೋಸ್ ಫ್ರೆಂಡ್ ಅಂತ ತಿಳ್ಕೊರಿ, ಸರಿನಾ? ಸರಿ ಆಯಿತು, ಕೇಳು. ಈ ಮನೆಯಲ್ಲಿ ನಿಮ್ಮ ಅತ್ತೆಗೆ ನಿಮ್ಮಿಬ್ಬರನ್ನು ಕಂಡ್ರೆ ಆಗ್ಬರೋದಿಲ್ವಾ? ಹಾಗೇನಿಲ್ಲ ಸರಿತಾ, ನಮ್ಮತ್ತೆ ನಮ್ಮ ಮೇಲೆ ಭಾಳ ಜೀವದ. ಅಂದರೆ ಒಂದು ಸ್ವಲ್ಪ ಅವರಿಗೆ ಕೆಲಸ ಕರೆಕ್ಟಾಗಿ ಆಗಬೇಕು. ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಒಂದು ಸ್ವಲ್ಪ ಬೈಯೋದು ಒದರಾಡೋದು ಅಷ್ಟೇ ಮಾಡ್ತಾರೆ. ಅದನ್ನು ಬಿಟ್ಟರೆ ಮತ್ತೇನಿಲ್ಲಪ್ಪ. ನಮ್ಮ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿಯೇ ಇದ್ದೀವಿ. ಸಾಕು, ಸುಮ್ಮನೆ ಇರೋ ಲಲಿತಾ. ಸರಿತಾ ಮುಂದೆ ಎದಕ್ಕೆ ಸುಳ್ಳು ಹೇಳ್ತೀರಿ? ಸರಿ, ಏನು ಹೇಳಕ್ಕಂತಿಲ್ಲ, ಸುಮ್ಮನಿರು ಲಲಿತಾ. ನೀ ಸುಮ್ಮನಿರು. ಸರಿತಾ ನೀನ ಹೇಳು. ಸರಿತಾ, ಈಗ ಅದೆಲ್ಲ ಎದಕ್ಕೆ ಬೇಕು ಬಿಡ. ಡೋಂಟ್ ವರಿ ಲಲಿತಾ, ನಾನೇನು ಇದನ್ನು ಹೋಗಿ ನಮ್ಮ ಅತ್ತೆ ಮಾವನ ಮುಂದೋ ಅಥವಾ ನಮ್ಮ ಅತ್ತೆ ಮಾವನ ಆ ಕಡೆ ರಿಲೇಷನು ಅವರೆಲ್ಲ ಮುಂದೆ ಯಾರ ಮುಂದೆ ಹೇಳಂಗಿಲ್ಲ. ಇದು ನನಗೋಸ್ಕರ ಅಂತ. ನನಗೆ ಈ ಮನೆಯಲ್ಲಿ ಸ್ವಲ್ಪ ಅನುಮಾನಗಳು ಬಂತು, ಅದ್ರ ಬಗ್ಗೆ ನಂಗೆ ಕ್ಲಾರಿಟಿ ಬೇಕಾಗಿತ್ತು. ಅದಕ್ಕೋಸ್ಕರ ನಿಮಗೆ ಕೇಳ್ತಾ ಇದ್ದೀನಿ. ಅದನ್ನು ಬಿಟ್ಟು ನಿಮಗೆ ನೋವು ಮಾಡೋದಕ್ಕಾಗಲಿ ಅಥವಾ ನಿಮಗೆ ಬೇಜಾರು ಮಾಡೋದಕ್ಕಾಗಲಿ ನಾನು ಕೇಳ್ತಾ ಇಲ್ಲ. ನಿಜ ಹೇಳ್ಬೇಕಂದ್ರೆ ಸರಿತಾ, ನಾವಿಬ್ಬರು ಈ ಮನೆಗೆ ಸೊಸೆಯಾಗಿ ಬಂದಿರೋದ ನಮ್ಮ ಅತ್ತೆಗಾಗಲಿ, ಆಮೇಲೆ ರಾಜುದಾರಲ್ಲ ಅವರಿಗಾಗಲಿ ಗೌರಿಗಾಗಲಿ ಒಂಚೂರು ಇಷ್ಟ ಇಲ್ಲ. ಈ ಮದುವೆ ನಮ್ಮ ಗಂಡಂದ್ರದಾರಲ್ಲ ಅವರಿಗೆ ಮತ್ತು ನಮ್ಮ ಮಾವಗ ನಮ್ಮ ಅಜ್ಜಿ ಅದಾರಲ್ಲ ಅಮ್ಮರು ಅವ್ರಿಗೆ ಅಷ್ಟೇ ಇಷ್ಟ ಇತ್ತು. ಅದೇ ಅಂದ್ಕೊಂಡೆ ನಾನು, ಯಾಕೆ ಹಂಗೆ ಮಾಡ್ತಾರೆ ನಿಮ್ಮತ್ತೆ? ಯಾಕಂದ್ರೆ ನಮ್ಮ ಹತ್ರ ದುಡ್ಡಿಲ್ಲಲ್ಲ, ನಾವು ಶ್ರೀಮಂತರ ಮನೆ ಮಕ್ಕಳಲ್ಲಲ್ಲ. ಅದಕ್ಕೆ ನಮ್ಮ ಅತ್ತೆಗೆ ಸಿಕ್ಕಾಪಟ್ಟೆ ವರದಕ್ಷಿಣೆ ಕೊಡೋ ಸೊಸೆಯರು ಈ ಮನೆಗೆ ಬಂದಿದ್ದಿದ್ರೆ ಭಾಳ ಇಷ್ಟ ಆಗ್ತಿತ್ತು. ನಾವು ಏನು ವರದಕ್ಷಿಣೆ ಏನೂ ಕೊಟ್ಟಿಲ್ಲಲ್ಲ. ಅದಲ್ಲದೆ ನಮ್ಮ ತವ್ರ ಮನೆಯಲ್ಲಿ ಯಾರೂ ಶ್ರೀಮಂತರಿಲ್ಲಲ್ಲ. ಅದಕ್ಕೋಸ್ಕರ ನಮ್ಮನ್ನು ಕಂಡ್ರೆ ಹಂಗೆ ಮಾಡ್ತಾಳೆ ನಮ್ಮ ಅತ್ತೆ. ಅಲ್ಲ, ದುಡ್ಡಿಗೆ ಅಷ್ಟೊಂದು ಆಸೆ ಪಡ್ತಾರ? ಕೇಳ್ತೀಯ? ಅಯ್ಯೋ, ನಾವಿಬ್ರು ಏನಾರು ಮದುವೆ ಆಗಿದ್ದು ಅಂದಿದ್ರೆ ಇವ್ರ ಮಕ್ಕಳಿಗೆ ಅದರಲ್ಲ ನಮ್ಮ ಗಂಡಂದ್ರೆ ಇಬ್ಬರು ಅದರಲ್ಲ ಅವ್ರಿಗೇನು 10 ತೊಲಿ 12 ತೊಲಿ ಬಂಗಾರ ಕೊಟ್ಟು, ಕಾರ್ ಕೊಟ್ಟು, ಮನೆ ಕೊಟ್ಟು, ಇಷ್ಟೆಲ್ಲ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿ ಕೊಡ್ತಿದ್ರಂತ. ನಾವು ಆಗಿದ್ದಕ್ಕೆ ಹಂಗೆ ಗುಡಿಯಾಗ ತಾಳಿ ಕಟ್ಕೊಂಡು ಬಂದಿವಂತಿ ಮನೆಗೆ. ಹೌದೌದು ಪಾಪ, ಹಂಗೆ ಏನು ಇವ್ರ ಮಕ್ಕಳು ದೊಡ್ಡದು ಆಫೀಸರ್ಸು ನೋಡು, ಆಫೀಸರ್ಸ್ಗೂ ಇಷ್ಟಿಷ್ಟು ವರದಕ್ಷಿಣೆನ ಕೊಡಂಗಿಲ್ಲ. ಅಷ್ಟಕ್ಕೂ ಈಗಿನ ಕಾಲದಾಗ ವರದಕ್ಷಿಣೆ ಕೊಡೋದು ದೊಡ್ಡ ಅಪರಾಧ. ನಿಮ್ಮ ಅತ್ತಿ ಭಾರಿ ಅದಾಳ ಬಿಡು, ಭಾರಿ ಸುಳ್ಳು ಹೇಳ್ತಾಳೆ ಬಿಡು. ಸುಳ್ಳ? ನಮ್ಮ ಅತ್ತಿ ಮಾತಾಡೋದೆಲ್ಲ ಬರೀ ಸುಳ್ಳ, ನಿಜ ಹೇಳೋದು ಯಾವಾಗಾದರೂ ಒಂದು ಸಲ ಅಷ್ಟೆ. ಮತ್ತು ಇದನ್ನೆಲ್ಲ ನೀವು ನಿಮ್ಮ ತವ್ರ ಮನೆಯಲ್ಲಿ ಹೇಳಬೇಕು, ಅವರಾದರೂ ಬಂದು ಸರಿ ಮಾಡ್ತಾರೆ. ಇಲ್ಲ ಸರಿತಾ, ಸುಮ್ಮನೆ ಅವರಿಗೂ ಎಲ್ಲ ಚಿಂತೆ ಕೊಡೋದು ಇದನ್ನೆಲ್ಲ ಹೇಳಿ ಅವ್ರಿಗೆ ಟೆನ್ಷನ್ ಕೊಡೋಕೆ ನಮ್ಗೆ ಇಷ್ಟ ಇಲ್ಲ. ಇದು ನಮ್ಮ ಪ್ರಾಬ್ಲಮ್, ನಾವೇ ಸಾಲ್ವ್ ಮಾಡ್ಕೊಂಡ್ರೆ ಆಯ್ತಂತ ನಾವೇ ಸಾಲ್ವ್ ಮಾಡ್ಕೋತಾ ಇದ್ದೀವಿ. ಈಗೇನಿಲ್ಲ, ನಮ್ಮ ಅತ್ತೆ ಏನಾದರೂ ಅಂದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ಇನ್ನು ಈ ಲಲಿತಾ ಸುಮ್ಮನೆ ಇರ್ತಾ, ನಾನು ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ. ಅದಕ್ಕೆ ನಮ್ಮ ಅತ್ತೆ ನಾನಿದ್ದಾಗ ಮಾತಾಡೋಕೆ ಹೆದರ್ತಾಳೆ ಸ್ವಲ್ಪ. ಲಲಿತಾ, ನೀನು ಅಷ್ಟೇ, ಇನ್ನೂ ಬೇರಿಕೆ ಆಗ್ಬೇಕು. ನಿನ್ನ ತಂಟೆಗೆ ಯಾರಾದರೂ ಬಂದ್ರೆ ನೀನು ಮಾತ್ರ ಸುಮ್ಮನೆ ಇರಬಾರ್ದು. ನೀನು ತಪ್ಪಿದ್ರೆ ಸುಮ್ಮನಿರೋ, ನೀನು ತಪ್ಪಿದ್ರನ ಈಗಿನ ಕಾಲದಾಗ ಸುಮ್ಮನೆ ಇರೋಂಗಿಲ್ಲ. ನೀನು ಏನೂ ತಪ್ಪಿಲ್ದ ಸುಮ್ಮನೆ ನಿಮ್ಮ ಅತ್ತೆ ಜೊತೆ ಬೈಸ್ಕೊಳ್ಳೋದತ್ತೀಯಲ್ಲ ನೀನು ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಎದುರು ಮಾತಾಡೋದು ಕಲಿ. ಅಯ್ಯೋ ಸರಿತಾ, ಆಕೆಗೆ ನೀನು ಎಷ್ಟು ಹೇಳಿದ್ರು ವೇಸ್ಟ್. ಆಕೆ ಯಾವಾಗಲೂ ಬರೀ ತಾಳ್ಮೆ ತೊಗೋಬೇಕು ಅಂತಾಳೆ. ಅದಕ್ಕೆ ಆಕೆಗೂ ಅನ್ನಂಗಿಲ್ಲ. ಈಗ ಆಕೆಗೂ ಅಂದ್ರೆ ನಾನು ಬಿಡ್ತೀನಾ? ನಾನು ಬಿಡೋದಿಲ್ಲ. ಅದಕ್ಕೆ ಯಾವಾಗಲೂ ನಾನು ಆಕೆ ಜೊತೆನೇ ಇರ್ತೀನಿ. ಚಲೋ ಆಯ್ತು ಬಿಡು, ಅಟ್ಲೀಸ್ಟ್ ಲಲಿತಾ ಜೊತೆ ನೀನಾದರೂ ಇದೆಯಲ್ಲ, ಅಷ್ಟೇ ಸಾಕು. ಅಂದಂಗೆ ಸರಿತಾ, ನಿಮ್ಮ ಕಡೆಯಲ್ಲವರ ರಿಲೇಷನ್ ಅವರಿಗೆಲ್ಲ ನಮ್ದು ಕಾರ್ಡ್ ಕೊಟ್ಟೆಯಾ? ಅದು ಟೇಲರಿಂಗ್ ಏನೊಂದು ಕಾರ್ಡ್ ಮಾಡಿಸಿದ್ಯಲ್ಲ? ಓ, ಇನ್ವಿಟೇಷನ್ ಕಾರ್ಡಾ? ಹಾಂ, ಎಲ್ಲರಿಗೂ ಕೊಟ್ಟಿದ್ದೀನಿ. ಯಾರಾದರೂ ಒಬ್ಬರಾದರೂ ಆರ್ಡ್ರ್ ಕೊಟ್ರಾ? ಇನ್ನೂ ಇವಾಗ ಕೊಟ್ಟು 1 ದಿನ 2 ದಿನ ಆಗಿದೆ. ಇವಾಗಲೇ ಆರ್ಡ್ರ್ ಕೊಟ್ಟು ಬಿಡ್ತಾರಾ? ಯಾವುದೇ ಒಂದು ಸ್ವಲ್ಪ ಒಬ್ಬರಿಂದ ಒಬ್ಬರಿಗೆ ಗೊತ್ತಾಗಿ ಆಮೇಲೆ ಅವ್ರು ಅದನ್ನು ಕಾರ್ಡನ್ನು ಹಿಡ್ಕೊಂಡು ನೋಡಿ ವಿಚಾರ ಮಾಡಿ ಆಮೇಲೆ ಫೋನ್ ಮಾಡ್ತಾರೆ. ಇವಾಗ ನಾಳೆ ಕೊಟ್ಟ ತಕ್ಷಣ ಇವತ್ತೇ ಎಲ್ಲರೂ ಆರ್ಡ್ರ್ ಕೊಡೋಂಗಿದ್ದಿದ್ರೆ ಅಯ್ಯೋ ದೇವ್ರೆ, ನೀವು ಎಲ್ಲೋ ಹೋಗಿರ್ತಿದ್ರಿ. ಯಾವತ್ತೂ ಬಿಸ್ನೆಸ್ನಲ್ಲಿ ಹಂಗಿರೋದಿಲ್ಲ, ತಾಳ್ಮೆಯಿಂದ ಇರಬೇಕು. ಇನ್ನೂ ಕಾರ್ಡ್ ಕೊಟ್ಟು 2 ದಿನ ಆಗಿದೆ. ಅವರಿಂದ ಆರ್ಡ್ರ್ ಬರೋದು 1 ದಿನವೂ ಆಗ್ಬೋದು, 1 ವಾರನೂ ಆಗ್ಬೋದು, 1 ತಿಂಗಳೂ ಆಗ್ಬೋದು. ಹೇಳೋದಕ್ಕಾಗೋದಿಲ್ಲಲ್ಲ. ಹಾಂ, ನೀನು ಹೇಳೋದು ಸರಿನೇ ಸರಿತಾ.
ನನಗಂತೂ ಯಾವಾಗ ಇದು ಚೆನ್ನಾಗಿರೋ ಬಟ್ಟೆ ಎಲ್ಲ ಹೊಲಿಯೋದಕ್ಕೆ ಬರ್ತಾವೋ, ಯಾವಾಗ ನಾನು ಚೆನ್ನಾಗಿರೋ ಬಟ್ಟೆ ಹೊಲಿತೀನೋ, ಯಾವಾಗ ನಾನು ದುಡ್ಡು ಸಂಪಾದನೆ ಮಾಡ್ತೀನೋ, ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ನಮ್ಮದೇ ಅಂತ ನಾವು ಒಂದು ಸಣ್ಣ ಪುಟ್ಟ ಮನೆ ಕಟ್ಟಿಸ್ತೀವೋ ಅಂತ ಅನ್ನಿಸ್ಬಿಟ್ಟಿದೆ. ಓ, ನಿಮಗೂ ಬೇರೆ ಬೇರೆ ಮನೆ ಕಟ್ಟಿಸ್ಬೇಕಂತ ಆಸೆ ಇದೆನಾ? ಇಲ್ಲಪ್ಪ, ನಮ್ಮಿಬ್ರಿಗೂ ಒಂದೇ ಮನೆಯಲ್ಲಿ ಇರಬೇಕಂತ ಆಸೆ. ನಾವಿಬ್ಬರು ಸಾಯೋವರೆಗೂ ಇಬ್ಬರು ಒಂದೇ ಮನೆಯಲ್ಲಿ ಇರ್ತೀವಿ. ನಾವು ಕಟ್ಟಿಸಿದ್ರೂ ಇಬ್ಬರು ಸೇರಿ ಒಂದೇ ಮನೆ ಕಟ್ಟಿಸ್ತೀವಿ. ನಮಗಂತೂ ಇಬ್ಬರೂ ಬಿಟ್ಟಿರೋದಕ್ಕಾಗೋದಿಲ್ಲಪ್ಪ. ನಾವಿಬ್ಬರು ಹೀಗೆ ಜೊತೆಯಾಗಿಯೇ ಇರ್ತೀವಿ. ನನಗೂ ಅಷ್ಟೇ, ನಮ್ಮ ಸವ್ಯನ ಬಿಟ್ಟಿರೋದಕ್ಕಾಗೋದೇ ಇಲ್ಲ. ವೆರಿ ಗುಡ್, ಇಬ್ಬರು ಹೀಗೆ ಇದ್ವಿ. ಅಂದಹಾಗೆ ನಾಳೆ ಬೆಳಗ್ಗೆ 10:30 ಅನ್ನೋಷ್ಟಿಗೆ ರೆಡಿ ಇದ್ದುಬಿಡ್ರಿ. ನಾನು ಆ್ಯಕ್ಚುಲಿ 11:30 ಬಿಟ್ಟರಾಯ್ತು ಅಂತ ಅಂದ್ಕೊಂಡಿದ್ದೆ. ಆದರೆ ಅಲ್ಲೊಂದು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ. ಅದು 10:30ಗೆ ಸ್ಟಾರ್ಟ್ ಆಗಿಬಿಡುತ್ತೆ ಮತ್ತು ಮುಗಿಯೋದೆಲ್ಲ ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ಅದಕ್ಕೆ ನಾಳೆ 10:15 ಅನ್ನೋಷ್ಟಿಗೆ ನೀವು ಆರಾಮಾಗಿ ರೆಡಿ ಆಗಿಬಿಡ್ರಿ. 10:30 ಹಂಗೆ ಮನೆ ಬಿಟ್ಬಿಡೋಣಂತೆ, ಓಕೆನಾ? ಸರಿ ಸರಿತಾ, 10:15 ಏನು 9:30 ಅನ್ನೋಷ್ಟಿಗೆ ನಾವಿಬ್ಬರು ರೆಡಿ ಆಗಿರ್ತೀವಿ. ನಾಷ್ಟ ಇಷ್ಟ ಎಲ್ಲ ಮಾಡೋಷ್ಟಿಗೆ 10 ಗಂಟೆ ಆಗಿಬಿಡುತ್ತೆ. ನೀವು ಹೇಳ್ದಂಗೆ ಆರಾಮಾಗಿ 10:15 10:30 ಬಿಟ್ಟರೆ ಆಯ್ತು. ಸರಿ ಆಯಿತು. ಸರಿತಾ, ಇನ್ನೊಂದು ಸ್ವಲ್ಪ ಈ ಕಡೆ ಮುಂದೆ ಹೋಗೋಣ ಬಾ, ಅಲ್ಲಿ ಇನ್ನೂ ಚೆನ್ನಾಗಿದೆ ವಾತಾವರಣ. ಹೌದಾ, ಸರಿ ನಡಿ ಹಂಗಾರೆ.